ಈ ಒಂದು ಪ್ರದೇಶ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪ್ರದೇಶವಾಗಿದೆ. ಚರಿತ್ರೆಯಲ್ಲಿ ಇಲ್ಲಿನವರೆಗೆ ಯಾವುದೇ ರೀತಿಯಾದಂತಹ ಕೋಮು ಪ್ರಚೋದನೆಗಳು, ಕೋಮು ಗಲಭೆಗಳು, ಕೋಮು ವೈಷಮ್ಯಗಳ ಯಾವುದೇ ಚಟುವಟಿಕೆಗಳು ಇಲ್ಲಿಯವರೆಗೆ ನಡೆದಿಲ್ಲ. ಅದಕ್ಕೆ ಇತಿಹಾಸಗಳ ಪುರಾವೆ ಇದೆ, ಅದಕ್ಕೆ ಇತಿಹಾಸವಿದೆ. ಬಹುಶಃ ನಾವು ಎಲ್ಲ ವರ್ಷ ಉರುಸ್ ಸಮಾರಂಭದ ಈ ಒಂದು ಪ್ರಚಾರ ಪ್ರಯುಕ್ತ ಈ ಒಂದು ಪತ್ರಿಕಾ ಮಾಧ್ಯಮದವರನ್ನು ಭೇಟಿಯಾಗುವ ಉದ್ದೇಶವೇ ಅಜ್ಜಿಲಮೊಗರು ಎನ್ನುವಂತಹ ಈ ಒಂದು ಪ್ರದೇಶ ಈ ರಾಜ್ಯಕ್ಕೆ ಮಾದರಿಯಾಗಿದೆ. ಯಾಕೆಂದ್ರೆ ಅಜ್ಜಿಲಮೊಗರ್ನಲ್ಲಿ ನಡೆಯುತ್ತಿರುವಂತಹ ಉರುಸ್ ಅದು ಕೇವಲ ಮುಸಲ್ಮಾನರ ಹಬ್ಬ ಮಾತ್ರವಲ್ಲ, ಎಲ್ಲಾ ಧರ್ಮೀಯರು ಬಂದು ಸೇರುವಂತಹ ಒಂದು ಹಬ್ಬವಾಗಿದೆ. ಅದನ್ನು ನಮಗೆ ಯಾವ ರೀತಿ ತಿಳಿಸಬಹುದೆಂದಾದರೆ, ಅಜ್ಜಿಲಮೊಗರ್ನಲ್ಲಿ ಮದುವೆಯಾಗಿ ಹೋದಂತಹ ಅನ್ಯ ಧರ್ಮೀಯ ಅಥವಾ ಹಿಂದೂ ನಮ್ಮ ಸಹೋದರಿಯರು ಕೂಡ ಆ ಒಂದು ಉರುಸ್ ಸಂದರ್ಭದಲ್ಲಿ ಊರಿನ ಪರಕೆ ಅನ್ನುವಂತಹ ಹೆಸರಿನಲ್ಲಿ ಅವರ ತಾಯಿ ಮನೆಗೆ ಬರ್ತಾರೆ. ಅಂದ್ರೆ ಅಷ್ಟೊಂದು ಸೌಹಾರ್ದ ಅಜ್ಜಿಲಮೊಗರ್ನಲ್ಲಿ ಇದೆ. ಅಜ್ಜಿಲಮೊಗರು ಹಾಗೂ ನೇತ್ರಾವತಿ ನದಿಯ ದಡದಲ್ಲಿರುವಂತಹ ಶ್ರೀ ಚಿಂತಾಮಣಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂಧಿಸುವಂತಹ ಒಂದು ಸೇತುವೆ ಕೂಡ ಸರ್ಕಾರದ ಮಂಜೂರಾಗಿದೆ. ಅದರ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಸೇತುವೆಯ ಹೆಸರೇ ಸೌಹಾರ್ದ ಸೇತುವೆ ಅನ್ನುವಂತಹ ಹೆಸರು ಸರ್ಕಾರ ಸೂಚಿಸಿದೆ. ಅಂದ್ರೆ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿದೆ ಅಜ್ಜಿಲಮೊಗರು ಮಾಲಿದಾ ಉರುಸ್. ಈ ಮಾಲಿದಾ ಎನ್ನುವಂತಹ ವಿಶಿಷ್ಟ ಈ ಒಂದು ಪ್ರಸಾದವನ್ನು ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಈ ಉರುಸ್ ಸಮಾರಂಭವು ಡಿಸೆಂಬರ್ 2ರಿಂದ 6ರವರೆಗೆ ಅಜ್ಜಿಲಮೊಗರ್ನಲ್ಲಿ ನಡೆಯಲಿದೆ. ಬಹುಶಃ ಯಾವುದಾದರೂ ಒಂದು ಸತ್ಯ ಪ್ರತಿಜ್ಞೆಯನ್ನು ಮಾಡುವುದಾದರೂ ಕೂಡ ನಮ್ಮ ಬಾಲ್ಯಕಾಲದಲ್ಲಿ ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಪಲ್ಲಿ ಶೇಖರ್ ನಾಜ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಪಲ್ಲಿ ಶೇಖರ ಮೇಲೆ ಆಣೆ ಹಾಕ್ತಾ ಇದ್ರು. ಬಹುಶಃ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಪಲ್ಲಿ ಶೇಖರ್ ಅಂದ್ರೆ ಅಜ್ಜಿಲಮೊಗರ್ನಲ್ಲಿರುವಂತಹ ಒಂದು ಸೂಫಿ ಸಂತರ ಮೇಲೆ ಆಣೆ ಹಾಕುವಂತಹ ಒಂದು ಪದ್ಧತಿ. ಅಂದ್ರೆ ಅಷ್ಟು ಗೌರವ ಎಲ್ಲಾ ಧರ್ಮೀಯರಿಗೂ ಅಜ್ಜಿಲಮೊಗರು ಎನ್ನುವಂತಹ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಇದೆ. ಬಹುಶಃ ನಮ್ಮ ಉರುಸ್ನಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಭಾಗವಹಿಸುತ್ತಾರೆ. ಎಲ್ಲಾ ಧರ್ಮೀಯರಿಗೂ ಕೂಡ ಮುಕ್ತವಾದಂತಹ ವ್ಯಾಪಾರಕ್ಕೂ ಕೂಡ ಅವಕಾಶವಿದೆ. ಈ ಒಂದು ಉರುಸ್ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲ, ಕೇರಳದಿಂದ ಹಾಗೂ ಇನ್ನಿತರ ರಾಜ್ಯಗಳಿಂದ ಭಕ್ತಾದಿಗಳು ಆ ಉರುಸ್ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ. ಇವತ್ತಿನ ಈ ಒಂದು ನಮ್ಮ ಒಂದು ಪ್ರೆಸ್ ಮೀಟ್ ನಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಅಜ್ಜಿಲಮೊಗರು ಜುಮ್ಮಾ ಮಸೀದಿಯ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಟಿಬಿ ಅಬ್ದುಲ್ ಹಮೀದ್ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಅಜ್ಜಿಲಮೊಗರು ಇತಿಹಾಸ ಪ್ರಸಿದ್ಧ ಮಸೀದಿಯ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ PS ತ್ವಾಹಾ ಸೈಯದಿ ಅಲ್ ಅಫ್ಲರಿ ಉಸ್ತಾದರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೂ ಅಜ್ಜಿಲಮೊಗರು ಲೆಕ್ಕ ಪರಿಶೋಧಕರಾಗಿರುವಂತಹ ಎನ್ ಆದಂ ಕುಂಜಿ ನಡುಮೊಗರು ಅವರು ಕೂಡ ಈ ಒಂದು ಪತ್ರಿಕಾದಲ್ಲಿ ಒಂದು ಸೇರಿದ್ದಾರೆ. ಹಾಗೂ ಅಜ್ಜಿಲಮೊಗರು ಜಮಾತ್ ಕಮಿಟಿಯ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಗನ್ನಿಗಳು ನಮ್ಮ ಜೊತೆ ಸೇರಿದ್ದಾರೆ. ನಾನು ಅಜ್ಜಿಲಮೊಗರು ಜಮಾತ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಸಿನಾನ್ ಸಕಾಫಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅಧ್ಯಕ್ಷರು ಕೊಟ್ಟುದಕ್ಕೆ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಈಗ ನಮ್ಮ ಈ ಅಜ್ಜಿಲಮೊಗರು ಜುಮ್ಮಾ ಮಸೀದಿ ಬಂಟ್ವಾಳ ತಾಲೂಕು ಮನಿನಾಲ್ಕೂರು ವಿಲೇಜಲ್ಲಿ ನೇತ್ರಾವತಿ ದಡದಲ್ಲಿದೆ. ನಾವು ಪ್ರತಿ ವರ್ಷ ಆಚರಿಸಿಕೊಂಡು ಬರುವಂಥ ಮಾಲಿದಾ ಉರುಸನ್ನು ಈ ವರ್ಷ ಆಚರಿಸ್ತಾ ಇದ್ದೇವೆ. ಅಂದರೆ ಇದು ಸುಮಾರು 250 ವರ್ಷ ಹಿಂದೆ ಸೂಫಿ ಸಂತರಾದ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಅವರ ಸ್ಮರಣೆ ನೆನಪಿಗಾಗಿ ನಾವು ಇದು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಅವರು ನಮ್ಮ ಅಫ್ಘಾನಿಸ್ತಾನ್ ಪರ್ಷಿಯಾ ಇಂದಿನ ಇರಾನ್ನ ಬಾರ್ಡರ್ ಆಗಿರುವ ಸೀಸ್ತಾನ್ ಎಂಬ ಜಾಗದಲ್ಲಿ ರಾಜರಾಗಿದ್ದರು. ಅವರು ಈ ಜನರ ಈ ಲೌಕಿಕ ಐಶ್ವರ್ಯ ಸುಖವನ್ನು ತ್ಯಜಿಸಿ ಜನರ ಮಾನವ ಕಲ್ಯಾಣಕ್ಕಾಗಿ ಬೇಕಾಗಿ ಅವರು ಅವರ ಪಟ್ಟವನ್ನು ತ್ಯಜಿಸಿ ಸಂಚರಿಸುತ್ತಾ ಬಂದು ನಮ್ಮ ಇಲ್ಲಿ ಅಜ್ಜಿಲಮೊಗರಿಗೆ ಬಂದು ಇಲ್ಲಿಯ ಧಾರ್ಮಿಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಪೂರೈಸಲು ಇಲ್ಲಿ ನಮ್ಮ ಈ ಅಜ್ಜಿಲಮೊಗರು ಮಸೀದನ್ನು ಸ್ಥಾಪಿಸಿದರು. ನಾವು ಮಸೀದಿಯಲ್ಲಿ ದೈನಂದಿನ ಪ್ರಾರ್ಥನೆಗಳಿಗೆ ಸೀಮಿತವಲ್ಲದೆ ನಾವು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಅಗತ್ಯಗಳನ್ನು
ಅದರಲ್ಲಿ ನಾವು ತೊಡಗಿದ್ದೇವೆ. ಈ ಅಜ್ಜಿಗಮ್ಮಗಳು ದಡದಲ್ಲಿ ಈ ನಮ್ಮ ಮಸೀದಿ ನೇತ್ರಾವತಿಯ ಒಂದು ದಡದಲ್ಲಿದ್ದರೆ, ಇನ್ನೊಂದು ದಡದಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹ ಕಡೇಶ್ವರಿಯ ದೇವಸ್ಥಾನವಿದೆ. ಅದು ಈ ಪ್ರದೇಶದ ಮಿಶ್ರ ಧಾರ್ಮಿಕ ಪಾರಂಪರ್ಯವನ್ನು ಎತ್ತಿ ತೋರಿಸ್ತದೆ, ವಿವರಿಸ್ತದೆ. ನಾವು ಈ ಮಾಲಿದ ಉರುಸನ್ನು ಈಗ 3 ಹಂತದಲ್ಲಿ ನಾವು ನಡೆಸ್ತಾ ಬಂದಿದ್ದೇವೆ. ಅಂದರೆ ಮೊದಲು 3 ದಿವಸ ಹಗಲು ರಾತ್ರಿ ಇತ್ತು. ಈಗ ಈ ಕೋವಿಡ್ ನಂತರ 10-11 ಗಂಟೆಗೆ ನಾವು ಅದನ್ನು ಸಮಾಪ್ತಗೊಳಿಸಬೇಕಾಗ್ತದೆ. ಆದ್ದರಿಂದ 5 ದಿವಸಕ್ಕೆ ಕೊಂಡೋಗಿದ್ದೇವೆ. ಅಂದರೆ ಮೊದಲನೇ ಹಂತದಲ್ಲಿ ನಾವು ಈ ಅವರು ಸೇವಿಸುತ್ತಿದ್ದಂತಹ ಅವರಿಗೆ ಪ್ರಿಯವಾದಂಥದ್ದು ಸಿಹಿ ತಿಂಡಿ ಮಾಲಿದವನ್ನು ಮಸೀದಿಯ ವತಿಯಿಂದ ನಾವು ತಯಾರಿಸಿ ವಿತರಿಸ್ತೇವೆ. ಅಂದರೆ ಈ ಮಾಲಿದ ಎಂದರೆ ಈ ಒಂದು ಅಕ್ಕಿ ರೊಟ್ಟಿ ದಪ್ಪದಲ್ಲಿ ತಯಾರಿಸಿ ಅದಕ್ಕೆ ಬೆಲ್ಲ ಹಾಗೂ ತುಪ್ಪವನ್ನು ಹಾಕಿ ಅದು ಗುದ್ದಿಸಿ ಹುಡಿ ಮಾಡಿ ಅದು ಒಂದು ಪದಾರ್ಥ ಇದನ್ನು ಸಿಹಿ ತಿಂಡಿಯಾಗಿ ನಾವು ತಯಾರಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ವಿತರಿಸ್ತೇವೆ. ಅದು 2ನೇ ಹಂತದಲ್ಲಿ ನಾವು ಈ ಹೊರ ಊರಿನವರೆಲ್ಲ ಅದನ್ನು ತಯಾರಿಸಿ ಅದು ಮಸೀದಿಗೆ ತಂದು ಅದು ಸಂಗ್ರಹಿಸಿ ಪ್ರಾರ್ಥನೆ ಆದ ಮೇಲೆ ಎಲ್ಲರಿಗೆ ವಿತರಿಸ್ತೇವೆ. ಇದನ್ನು ತಯಾರಿಸುವ ಕ್ರಮ ಅಂದರೆ ಎಲ್ಲ ಧರ್ಮದವರು ತಯಾರಿಸಿ ತರ್ತಾರೆ, ತಂದು ಅಲ್ಲಿ ಸಂಗ್ರಹಿಸ್ತಾರೆ. ಮತ್ತೆ 3ನೇ ಹಂತ ಅಂದರೆ ಕಂದೂರಿ ಊಟ. ಕಂದೂರಿ ಅಂದರೆ ಹಲವಾರು ಶತಮಾನಗಳ ಹಿಂದೆ ಇವರು ಪರ್ಷಿಯಾದಿಂದ ಬಂದದ್ದರಿಂದ ಈಗ ನಾವೀಗ ತಂದೂರಿ ಅಂತ ಹೇಳುವ, ಈಗ ತಂದೂರಿ ಅಂದರೆ ತಂದೂರಿ ರೊಟ್ಟಿ. ಅದೇ ಪ್ರಕಾರ ಕಂದೂರಿ ಒಂದು ವಿಧದ ತಂದೂರಿ ಥರದ ಒಂದು ರೊಟ್ಟಿ. ಹಾಗೆ ಈಗ ತಂದೂರಿ ನಾವು ಹಲವು ಟೈಪಲ್ಲಿ ಮಾಡ್ತೇವೆ, ತಂದೂರಿ ಚಿಕನ್, ತಂದೂರಿ ರೊಟ್ಟಿ. ಹಾಗೆ ಅದೇ ಪ್ರಕಾರ ಇದು ಇನ್ನೊಂದು ವಿಧದಲ್ಲಿ ಕಂದೂರಿ ಅಂತ ತಯಾರಿಸ್ತಾರೆ. ಅದು ಈ ಇಂಡಿಯಾದಲ್ಲಿ ಈಗ ಕಾಶ್ಮೀರದಲ್ಲಿ ಮಾತ್ರ ಕಾಣಬಹುದು. ಅದು ಮಾತ್ರ ಇಲ್ಲಿಯ ಪ್ರದೇಶದವರು ಅದನ್ನು ಕಾಲಕ್ರಮೇಣ ಅದು ಹೋಗಿ ಈಗ ನಾವು ಅದೇ ಹೆಸರದೇ ಇಟ್ಟರೂ ಸಹ ಇಲ್ಲಿ ನಾವು ತಯಾರಿಸುವಂಥದ್ದು ಕಂದೂರಿ ಊಟ. ಅಂದರೆ ನಾವು ಇದಂದರೆ ಪುಲಾವ್ ಟೈಪಲ್ಲಿ ಗೀ ರೈಸ್ ಮತ್ತು ದಾಲ್ ಪದಾರ್ಥ ಹಾಗೂ ಇದು ಕುರಿ ಮಾಂಸ, ಮಟನ್ ಕರಿ, ಇದನ್ನು ಮಾಡಿ ನಾವು ಜನರಿಗೆಲ್ಲ ವಿತರಿಸ್ತಾ ಇದ್ದೇವೆ. ನಾವೀಗ ಇಷ್ಟು ಹೇಳಿ ನಮ್ಮ ಉಳಿದದನ್ನೆಲ್ಲ ಹೆಚ್ಚಿನದ್ದು ನಮ್ಮ ಈಗ ಪ್ರಧಾನ ಕಾರ್ಯದರ್ಶಿ